ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಸೌತೆಕಾಯಿ ಜ್ಯೂಸ್ ತೋರಿಸ್ಕೊಡ್ತಾ ಇದ್ದೀನಿ. ಸೌತೆಕಾಯಿ ಜ್ಯೂಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣವಾ. ಸೌತೆಕಾಯಿ ಅರ್ಧ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 4 ಎಸಳು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ, ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ಪ್ರತಿದಿನ ಸೌತೆಕಾಯಿನ ತಿನ್ನೋದ್ರಿಂದ ಶುಗರ್ ಮತ್ತು ಕಿಡ್ನಿ ಸಮಸ್ಯೆ ಕಾಯಿಲೆಗಳನ್ನ ನಿಯಂತ್ರಣ ಮಾಡ್ಬೋದು. ಸೌತೆಕಾಯಿ ಮೂಳೆಗಳನ್ನು ಬಲಪಡಿಸುವುದಲ್ಲದೆ ಹೃದಯದ ಕಾರ್ಯನಿರ್ವಹಣೆಗೂ ಕೂಡ ನೆರವಾಗುತ್ತೆ. ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ಇದನ್ನು ತಿಂದರೆ ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಬಟ್ಲಿಗೆ ಶೋಧಿಸ್ಕೊಳ್ಳೋಣ. ನೀವು ಬೇಕಿದ್ದರೆ ಹಾಗೇನೂ ಕುಡಿಬೋದು, ಇಲ್ಲ ಅಂತಂದರೆ ಶೋಧಿಸ್ಕೊಂಡಾದರೂ ಕುಡಿಬೋದು. ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಹಾಕ್ಕೊಬೇಕು. ಈ ಜ್ಯೂಸನ್ನು 3 ತಿಂಗಳಿಗೊಮ್ಮೆ ಪ್ರತಿದಿನ ಒಂದು 15 ದಿವಸ ಹಂಗೆ ಕುಡಿಬೇಕು. ಮತ್ತು ಆದರೆ ಬೆಳಗ್ಗೆ ಬರೀ ಹೊಟ್ಟೆನಲ್ಲಿ ಕುಡಿಬೋದು, ಇಲ್ಲ ಅಂತಂದರೆ ಯಾವಾಗ ಬೇಕಾದರೂ ಕುಡಿಬೋದು. ಆಮೇಲೆ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡಿ ಕುಡೀರಿ. ಇದು ಮುಖ್ಯವಾಗಿ ಕೊಬ್ಬಿನಂಶ ಕರಗಿಸೋದು ಅಲ್ಲದೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ. ಈಗ ಸೌತೆಕಾಯಿ ಜ್ಯೂಸ್ ರೆಡಿಯಾಗಿದೆ.